ರಾಜಕಾರಣಿಗಳೇ ಅಧಿಕಾರಿಗಳೇ ನಿಮಗೆ ಕರುಣೆ ಇಲ್ವಾ? ಕೋಗಿಲು ಮೇಲಿರುವಂತಹ ಕಾಳಜಿ ಇವರ ಮೇಲೂ ಯಾಕಿಲ್ಲ? ಈ ಪ್ರಶ್ನೆಯನ್ನ ಕೇಳಬೇಕಾದಂತಹ ಸಂದರ್ಭ ಇದು. ಮನೆಗಾಗಿ ಅರ್ಜಿ ಸಲ್ಲಿಸಿ 5 ವರ್ಷ ಆಗಿದೆ, ಆದ್ರೂ ಕೂಡ ಯಾಕೆ ಈ ರೀತಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಇವರ ಸಾಧನೆಯನ್ನ ಕೇಳಿದ್ರೆ ನಿಜಕ್ಕೂ ಕೂಡ ನೀವೆಲ್ಲ ಬೆರಗಾಗ್ತೀರಿ, ಆದ್ರೆ ಇವರ ಸ್ಥಿತಿಯನ್ನ ಕಂಡ್ರೆ ನಿಜಕ್ಕೂ ಮಮ್ಮಲ ಮರುತ್ತೀರಿ. ಬೆಟ್ಟದಷ್ಟು ಸಾಧನೆಗೆ ಭೇಷ್ ಅಂತ ಸುಮ್ಮನಾಗಿದೆ ಸರ್ಕಾರ ಅಷ್ಟೇ. ಟಿವಿ9 ನಲ್ಲಿ ಬೆಂಗಳೂರಿನಲ್ಲಿ ಕಣ್ಣೀರ ಕಥೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ತೋರ್ತಾ ಇದ್ದೀವಿ. ಅರ್ಹ ಕುಟುಂಬಕ್ಕೆ ಸಿಗಬೇಕು ಸೂರು ಅನ್ನೋದೇ ಟಿವಿ9ನ ಕಳಕಳಿಯಾಗಿದೆ. ಈ ಕುಟುಂಬ ಯಾವ ರೀತಿ ಸಾಧನೆ ಮಾಡಿದೆ ಅಂತ ಅಂದ್ರೆ, ಸರ್ಕಾರ ಕೇವಲ ಭೇಷ್ ಅಂತ ಬೆನ್ನು ತಟ್ಟಿದೆ ಹೊರತು ಈ ಕುಟುಂಬಕ್ಕೆ ಯಾವುದೇ ರೀತಿ ನೆರವನ್ನ ತೋರಿಲ್ಲ ಇಲ್ಲಿವರೆಗೂ. ಅಂತಾರಾಷ್ಟ್ರೀಯ ಕ್ರೀಡಾ ಸಾಧಕನಿಗೆ ಸರ್ಕಾರದಿಂದ ಅನ್ಯಾಯವಾಗಿದೆ. ಸೂರಿಲ್ಲದೆ ಒದ್ದಾಡ್ತಾ ಇದೆ ಬುದ್ಧಿಮಾಂದ್ಯ ಯುವಕನ ಕುಟುಂಬ. ಬಟ್ಟೆ ವ್ಯಾಪಾರಿ ರಾಮು, ಹೇಮಲತಾ ದಂಪತಿಯ ಪುತ್ರ ಪ್ರಸಾದ್ ಆಗಿದ್ದಾರೆ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿರುವಂತಹ ಕುಟುಂಬ ಇದು. ಸುಮಾರು ವರ್ಷಗಳಿಂದ ಬಾಡಿಗೆ ಮನೆಯಲ್ಲೇ ದಿನದೂಡಬೇಕಾದಂತಹ ಪರಿಸ್ಥಿತಿ ಇರುವುದು. ಬೆಂಗಳೂರಿನ ಬಡ ಕುಟುಂಬವೊಂದಕ್ಕೆ ಸ್ವಂತ ಸೂರು ಆಸರೆ ಬೇಕಿದೆ. ಅರ್ಹ ಕುಟುಂಬಕ್ಕೆ ಸೂರು ಸಿಗಬೇಕು ಅನ್ನೋದು ಟಿವಿ9ನ ಕಳಕಳಿಯಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿದ್ದರೂ ಕೂಡ ಇಲ್ಲಿವರೆಗೂ ಅವರಿಗೆ ಸರ್ಕಾರದಿಂದ ಆಗಲಿ ಅಥವಾ ಕ್ರೀಡಾ ಸಂಸ್ಥೆಯಿಂದ ಆಗಲಿ ಯಾವುದೇ ನೆರವು ಸಿಕ್ಕಿಲ್ಲ. ಗಮನಿಸ್ತಾ ಇರಬಹುದು, ಸೈಕಲ್ನಲ್ಲೇ ಬಟ್ಟೆ ಮಾರಿಕೊಂಡು ಯಾವ ರೀತಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ. ಈ ರೀತಿ ಅರ್ಹ ಫಲಾನುಭವಿಗಳಿಗೆ ಇಲ್ಲಿವರೆಗೂ ಕೂಡ ಮನೆಯೇ ಸಿಕ್ಕಿಲ್ಲಂತೆ. ಈ ಹಿಂದೆ ಈಗಾಗಲೇ 5 ವರ್ಷದ ಹಿಂದೆನೆ ತಮ್ಮ ಕುಟುಂಬಕ್ಕೆ ಒಂದು ಸೂರು ಬೇಕು, ಯಾಕಂದ್ರೆ ಬುದ್ಧಿಮಾಂದ್ಯ ಕುಟುಂಬ ಅದು. ಕೋಗಿಲು ನಿವಾಸಿಗಳಿಗೆ ತಿಂಗಳೊಳಗೆ ಮನೆ ಹಂಚಿಕೆ ಭರವಸೆಯೆಲ್ಲ ಕೊಡ್ತಾರೆ. 26 ಜನರಿಗೆ ಈಗಾಗಲೇ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಆದ್ರೆ ಬುದ್ಧಿಮಾಂದ್ಯ ಯುವಕನ ಕುಟುಂಬಕ್ಕೆ ಮನೆ ಮರೀಚಿಕೆಯಾಗಿ ಹುಟ್ಕೊಂಡಿದೆ. ಮನೆ ಪಡೆಯುವಂತ ಅರ್ಹತೆ ಇದ್ರೂ ಕೂಡ ರಾಮು ಕುಟುಂಬಕ್ಕೆ ಯಾವುದೇ ರೀತಿ ಸೂರನ್ನ ಕೊಟ್ಟಿಲ್ಲ ಇಲ್ಲಿವರೆಗೂ. ಸರ್ಕಾರದಿಂದ ಸಹಾಯದ ನಿರೀಕ್ಷೆಯಲ್ಲಿದೆ ರಾಮು ಕುಟುಂಬ. 5 ವರ್ಷದಿಂದಲೂ ಕೂಡ ಇವರು ನಿರೀಕ್ಷೆಯಲ್ಲಿ ಇದ್ದಾರೆ ಹೊರತು ಅದು ಹುಸಿಯಾಗಿದೆ. ಸರ್ಕಾರದಿಂದ ಕೊಟ್ಟಂತ ಭರವಸೆಗಳೆಲ್ಲವೂ ಕೂಡ ಪೊಳ್ಳಾಗಿದೆ. ಅದೇ ಯಾರನ್ನೂ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಕಟ್ಟಿರೋ ದುಡ್ಡು 1 ಲಕ್ಷ ರೂಪಾಯಿ ಕಟ್ಟಿ ಅಂತ 2001ನಲ್ಲಿ ಕಟ್ಟಿದ್ದೀನಿ. ಇಲ್ಲ 1 ಲಕ್ಷ ರೂಪಾಯಿ ಎಲ್ಲ ಕಟ್ಟಿದ್ದೀವಿ. ಅದರಲ್ಲಿ ಇದು ಮೊನ್ನೆಲ್ಲ ಹೋಗಿ ತಿರುಗಿಬಿಟ್ಟು ಬಂದಿದ್ದೀನಿ. ಇವಾಗ ಏನಂತಾರೆ ಸರ್, ನಾನು ಡೆಲ್ಲಿ, ಪಂಜಾಬ್, ಹರಿಯಾಣ, ಚಂಡೀಗಢ, ಮಲೇಷ್ಯಾ, ಆಮೇಲೆ ಅಮೇರಿಕಾ ಹೋಗಿ ಬಂದೆ. ಆಮೇಲೆ ಗೌರ್ಮೆಂಟಲ್ಲಿ ಯಾವುದಕ್ಕೆ ಕೆಲಸ ಇಲ್ಲ ನನಗೆ. ಇನ್ನು ಗೌರ್ಮೆಂಟಲ್ಲಿ ಪ್ರೈವೇಟ್ ಹೌಸ್ ಕೀಪಿಂಗ್ ಕೆಲಸ ಮಾಡಿ ಇದ್ದೀನಿ. ಮನೆ ತೊಂದರೆ ಆಗತ್ತೆ ಸರ್. ಇಲ್ಲಿ ಫಸ್ಟ್ಲಿ 100 ಮೀಟರ್ ಟು 200 ಮೀಟರು, ಬ್ಯಾಕ್ ಸೈಡ್ ಬಾಲು, ಹ್ಯಾಂಡ್ ಬಾಲು, ಸೈಕ್ಲಿಂಗು ಎಲ್ಲ ಮಾಡಕ್ಕೆ ಬಂದೆ. ಟ್ರೋ ಬಾಲು ಎಲ್ಲ ಮಾಡಕ್ಕೆ ಬಂದೆ. ಯಾವುದು ನನಗೆ ಇದು ಮಾಡೋಕ್ಕೆ ಗೌರ್ಮೆಂಟಲ್ಲಿ ಯಾವ್ದು ಬೇಕು ಕೆಲಸ ಬೇಕು ಸರ್. ಟ್ರೈ ಮಾಡಾಯಿತು ಸರ್. ಅವರು ವೇದಿಕೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಏನು ಪ್ರಯೋಜನ ಇಲ್ಲ ಸರ್. ಅವರು ಸರ್ಕಾರ ಸ್ವಲ್ಪ ಯಾವ್ದನ್ನ ಕೆಲಸ ಕೊಟ್ಟರೆ ಸಾಕು ಸರ್. ನೋಡಿ, ನಾನು ತಂದೆ ಅವರು ಅವರು 70 ವರ್ಷ, ಇವರು 65 ವರ್ಷ. ಅವ್ರ ಜೀವ ನಂಗೆ ಹೋಗಿ ಸರ್, ಬೇರೆ ಯಾವುದು ಇಲ್ಲ ಸರ್. ಅದೇ ಯಾರನ್ನೂ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಕಟ್ಟಿರೋ ದುಡ್ಡು 1 ಲಕ್ಷ ರೂಪಾಯಿ ಕಟ್ಟಿ ಅಂತ 2001ನಲ್ಲಿ ಕಟ್ಟಿದ್ದೀನಿ. ಇಲ್ಲ 1 ಲಕ್ಷ ರೂಪಾಯಿ ಎಲ್ಲ ಕಟ್ಟಿದ್ದೀವಿ. ಅದರಲ್ಲಿ ಇದು ಮೊನ್ನೆಲ್ಲ ಹೋಗಿ ತಿರುಗಿಬಿಟ್ಟು ಬಂದಿದ್ದೀನಿ. ಇವಾಗ ಏನಂತಾರೆ, ಬಿದ್ರಲ್ಲಿ ಅದು ಆಗಿದೆ. ನಮ್ಮದು ಬಿ ಬ್ಲಾಕ್ನಲ್ಲಿ ಆಗಿದೆ. ಏನು ಸರ್ ನೀವು 5 ವರ್ಷದಿಂದ ತಿರುಗ್ತಾ ಇದ್ದಂದ್ರೆ ಅಲ್ಲಿ ಜಾಫರ್ ಅಂತ ಇಂಜಿನಿಯರ್ ಇದ್ದಾರೆ, ಅವ್ರನ್ನ. ಅದಕ್ಕೆ ಮುಂಚೆ ಆ ಮೇಡಮ್ನೇ ಹೋಗಿ ಮೀಟ್ ಮಾಡಿದೆ, ಎಲ್ಲಿ ಕಾವೇರಿ ಬೌಂಡ್ನಲ್ಲಿ. ಆ ಮೇಡಮ್ ಹೇಳಿದ್ರು ಅವ್ರಿಗೆ ಆಗಲಿಲ್ಲ ಅಂದರೆ ಫಸ್ಟ್ ಬ್ಲಾಕ್ನಲ್ಲೇ ಆಗಿದೆ, ಇಲ್ಲ ಅದನ್ನು ಏನಾದರೂ ಅವ್ರು ಮಾಡ್ಕೊಳ್ಬೇಕಾಗಿತ್ತಲ್ಲ ಅಂದರು. ಆಯಿತು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ, ಅಂದರೆ ಯಾರು ಮಾಡ್ತಾ ಇಲ್ಲ.
ಇವಾಗ ಹೋಗಿ ಕೇಳಿದಕ್ಕೆ ಈಗ ಎಂತ ಇದ್ದಾರೆ, ಮೊನ್ನೆ ಹೋಗಿ ಕೇಳಿದ್ದಕ್ಕೆ ಜಾಫರ್ ಅನ್ನೋರು, ನೋಡಿ ನೀವು ಮಾಡಿದ್ದೀರಾ ಇಲ್ಲ ಅಂತ ಇಲ್ಲ, ಈಗ ನಾವು ಫಸ್ಟ್ ಬ್ಲಾಕ್ ಕೊಡ್ತಾ ಇದ್ದೀವಿ, ಏನು ಫಸ್ಟ್ ಬ್ಲಾಕ್ನಲ್ಲಿ ಯಾರಾದರೂ ಬೇಡ ಅಂದರೆ ಯಾರಾದರೂ ಇದು ಮಾಡಿದ್ರೆ ಕೊಡ್ತೀವಿ ಸರ್. 5 ವರ್ಷದಿಂದ ಕೊಡ್ತಾ ಇದ್ದೀರಾ, 1 ಲಕ್ಷ ರೂಪಾಯಿ ಬಡ್ಡಿ ಕಟ್ತಾ ಇದ್ದೀನಿ, ಈ ಥರ ನಾವು 4-5 ಜನ ಮಾಡಿದ್ದೀವಿ, ನಮ್ಮ ಸಿಸ್ಟರ್ಸ್ ಎಲ್ಲ ಒಂದೇ ಬ್ಲಾಕ್ನಲ್ಲಿ ಮಾಡಿದ್ದೀವಿ, ನೀವು ಇವಾಗಲೇ ಹೇಳ್ತಾ ಇದ್ದೀರಾ ಅಂದರೆ ಆಗತ್ತೆ, ಈ ವರ್ಷದಲ್ಲಿ ಆಗತ್ತೆ ಅಂತಾರೆ, ಈ ವರ್ಷದಲ್ಲಿ.